ಗ್ರೇವಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ. ಮಟನ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕೊಬ್ಬರಿ ಒಂದು ಸ್ವಲ್ಪ, 1 ಇಂಚು ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ, 1 ಟೊಮೊಟೊ ಮತ್ತು 5 ಲವಂಗ, ಒಂದು ಏಲಕ್ಕಿ ಒಳಗೆ ಒಂದು 4 ಕಾಳು ತೊಗೊಂಡಿದ್ದೀನಿ ಅಷ್ಟೇ ಏಲಕ್ಕಿದು. ಇದು ಚಕ್ಕೆ, ಈರುಳ್ಳಿ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿನ, ಖಾರ ಪುಡಿ, ಕೊತ್ತಂಬರಿ ಪುಡಿ. ಬನ್ನಿ ಮಟನ್ ಗ್ರೇವಿ ಹೇಗೆ ಮಾಡೋದು ಅಂತಂದು ನಾನು ಹೇಳ್ಕೊಡ್ತೀನಿ. ಬನ್ನಿ ಈಗ ಮಿಕ್ಸಿ ಜಾರಿಗೆ ಏನೇನು ರುಬ್ಬೇಕಂತ ಹೇಳ್ತೀನಿ. ಕೊಬ್ಬರಿ ಹಾಕ್ತಾಯಿದ್ದೀನಿ, ಹೆಚ್ಚಿಟ್ಕೊಂಡಿದ್ನಲ್ಲ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಟೊಮೊಟೊ, ಲವಂಗ, ಚಕ್ಕೆ, 4 ಇದು ಏಲಕ್ಕಿ, ಈರುಳ್ಳಿ ರುಬ್ಕೊಂಬರೋಣ. ಇದೆಲ್ಲ ಹಾಕಿ ರುಬ್ಕೊಂಬರೋಣ. ಸ್ವಲ್ಪ ಸಣ್ಣಗೆ ರುಬ್ಬೇಕಿದ್ನ ನೋಡಿ. ಈಗ ರುಬ್ಬಿದ್ದೀನಿ, ಅದಕ್ಕೆ ಕೊತ್ತಂಬರಿ ಪುಡಿ ಸೇರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಖಾರ ಪುಡಿ ಹಾಕಿ ರುಬ್ಬೇಕು ಸ್ವಲ್ಪ. ಈಗ ನೋಡಿ ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು. ಈಗ ಮತ್ತೆ ರುಬ್ಕೊಂಬರ್ತೀನಿ ನೋಡಿ. ಇದಾಗಿದೆ. ಈಗ ನೋಡಿ ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ತೀನಿ. ಕುಕ್ಕರ್ ಇಟ್ಟಿದ್ದೀನಿ, 2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಹಾಕಿದ್ದೀನಿ ಈಗ 2 ಸ್ಪೂನು. ಏನು ಈಗ ಮಟನ್ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ್ದೆ, ಎಣ್ಣೆ ಕಾದಿದೆ. ಈಗ ಮಟನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದೀನಿ ಇದನ್ನ. ಉಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಖಾರ ಪುಡಿ ಒಂದು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ರುಬ್ಬಿರೋ ಮಸಾಲ ಸೇರಿಸ್ತಾ ಇದ್ದೀನಿ ನೋಡಿ. ನೀರು ಹಾಕಬೇಕು ಸ್ವಲ್ಪ, ಯಾಕಂದರೆ ಮಟನ್ ಬೇಯಬೇಕಲ್ಲ, ಅದಕ್ಕೋಸ್ಕರ ನೀರು ಹಾಕಿ ಮುಚ್ತೀನಿ. ಸ್ವಲ್ಪ ನೀರು ಹಾಕಿದ್ದೆ, ಈಗ ಮುಚ್ತಾ ಇದ್ದೀನಿ. ಮುಚ್ಚಿ ಒಂದು 4 ಸೀಟಿನ ಉಳಿಸ್ಬೇಕು. ಗ್ರೇವಿ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಮಟನ್ ಗ್ರೇವಿ ರೆಡಿಯಾಗಿದೆ ನೋಡಿ.